ಬಹುಶಃ ಓಂ ಪ್ರಕಾಶ್ ರಾವ್ ಥರ ನಿರ್ದೇಶಕರು ಸಿಕ್ಕಿಲ್ಲ ಅನ್ಸುತ್ತೆ. ಯಾಕಂದರೆ ಓಂ ಪ್ರಕಾಶ್ ರಾವ್ ಅವರೇ ಸ್ಟ್ರಿಕ್ಟು, ಸೆಟ್ಟಲ್ಲಿ ಅವರಿದ್ರೆ ಒಂದಿಷ್ಟು ಆರ್ಟಿಸ್ಟ್ಗಳೆಲ್ಲ ಭಯ ಪಡ್ತಾರೆ. ಸೊ ಈ ಥರ ಒಂದು ಅಭಿಪ್ರಾಯ, ಈ ಥರ ಒಂದು ಕೆಲಸ ನೀವು ನೋಡಿರೋದು. ಸೊ ಹಂಗಾಗಿ ಆ ಥರ ನಿರ್ದೇಶಕರು ಸಿಗ್ಲಿಲ್ವಾ, ಅಥವಾ ದರ್ಶನ್ ಅವ್ರಿಗೆ ಭಯಪಟ್ಟು ಅವ್ರ ಥರ ಸುಮ್ಮನೆ ಆಗ್ಬಿಟ್ರ ಅಂತ? ಸರ್ ನಿಜವಲ್ಲೂ ನೀವು ಹೇಳಬೇಕು ಅಂತಂದರೆ ನಾನು ಕಲಾವಿದರುಗಳನ್ನ ಅಷ್ಟು ಗೌರವಿಸ್ತೀನಿ ಸರ್. ನನ್ನ ಸೆಟ್ಟಲ್ಲಿ ಅಷ್ಟು ರೆಸ್ಪೆಕ್ಟಬಲಾಗಿ ನೋಡ್ಕೋತೀನಿ. ನಾನು ಗೊತ್ತಿರೋಂಗೆ ನಂತರ ಒಬ್ಬ ನಿರ್ದೇಶಕನ ನಾನೇ ಹುಡುಕೋದು ಕಷ್ಟ ಸರ್. ಅಷ್ಟು ಪ್ರೀತಿಸ್ತೀನಿ ಕಲಾವಿದ್ರನ್ನ, ಅದೆಲ್ರಿಗೂ ಗೊತ್ತು. ನನ್ನ ಜೊತೆ ಕೆಲಸ ಮಾಡಿರೋರಿಗೆ, ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ನನಗೆ ಅದೆಲ್ಲ ಕೇರು ಮಾಡಲ್ಲ. ನಾನು ಅದನ್ನು ನನ್ನ ಜೊತೆ ಕೆಲಸ ಮಾಡಿರೋ ಅಷ್ಟು ಜನಕ್ಕೂ ಗೊತ್ತು ಓಂ ಪ್ರಕಾಶ್ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಕಲಾವಿದ್ರನ್ನ, ಕೆಲಸಗಾರರನ್ನ ಅಂತ ಹೇಳ್ಬಿಟ್ಟು. ನಾನು ಭಯ ಪಡಿಸೋದು ಕೆಲಸಕ್ಕೋಸ್ಕರ ಸರ್. ಭಯ ಇದ್ರೇ ಕೆಲಸ ಆಗೋದು, ಭಯ ಇದ್ದ ಜಾಗದಲ್ಲೇ ಪ್ರೀತಿ ಹುಟ್ಟೋದು. ನಾನು ಸುಮ್ಮನೆ ನೀವು ಮಾಡಿದ್ದಕ್ಕೆಲ್ಲ ಸೈ ಅಂದ್ಕೊಂಡು ಇದು ಮಾಡೋದು, ಲಿಪ್ಕಿಸ್ಕೊಡೋದಕ್ಕೆ ನಾನೇನು ಹೆಂಡ್ತಿನೇ ಸಂಬಂಧಿಕನೇ. ಇದು ನಾನು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಸ್ನೇಹ ತರಲ್ಲ, ಸಂಬಂಧ ತರಲ್ಲ. ನಾನು ಕೆಲಸ ಬೇರೆ, ಬೇರೆ ವಿಷಯ ಬೇರೆ. ನಾನು ಅಷ್ಟೇ ಯಾವುದೇ ಕಾರಣಕ್ಕೂ ಸಾಯಂಕಾಲದ ಹೊತ್ತು ಆಗಿರ್ಬೋದು, ಯಾವಾಗಲೇ ಆಗಿರ್ಬೋದು, ಈ ಪಾರ್ಟಿ ಅದು ಇದು ಈ ಲೂಸ್ ಟಾಕ್ ಮಾತಾಡೋ ಜಾಗದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ. ನನಗಿಷ್ಟ ಇಲ್ಲ. ನನಗೆ ಬೇಡದಿರೋ ವಿಷಯ. ಆ ಟೈಮ್ನ ಸಿನಿಮಾ ಕೆಲಸ ಮಾಡೋಣ, ಸಿನಿಮಾದಲ್ಲಿ ಏನೋ ಒಂದು ಕತೆ ರೆಡಿ ಮಾಡೋಣ, ಕೆಲಸ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೆ ಮಾಡೋಣ. ಆ ಥರ ವ್ಯಕ್ತಿ ಸರ್ ನಾನು. ನನಗೆ ನೆಸೆಸಿಟಿ ಇಲ್ಲ ಸರ್ ಅದು. ಆಮೇಲೆ ನಾನು ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ಸರ್. ನನ್ನ ಜೊತೆ ಕೆಲಸ ಮಾಡಿರೋರನ್ನ ನೀವು ಯಾರಿಗಾದರೂ ಕೇಳಿ ಓಂ ಪ್ರಕಾಶ್ ಹೇಗೆ ಅಂತ. ಸುಮ್ಮನೆ ಬೇರೆಯವ್ರಿಗೆ ಕೇಳಿ, ಅವ್ರು ಓಂ ಪ್ರಕಾಶ್ನೇ ನೋಡಿಲ್ಲ, ಸುಮ್ಮನೆ ಮಾತಾಡ್ತವೆ, ಏನೇನೋ ಮಾತಾಡ್ತವೆ. ನನಗೂ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿದೆ ಸರ್. ದರ್ಶನ್ ಅವ್ರ ಜೊತೆ ನೀವ್ಯಾಕೆ ಮತ್ತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಸರ್? ಯಾಕೆ ಮಾಡಲಿಲ್ಲ? ನಾನು ತುಂಬ ಸಲ ಮಾತಾಡಿದ್ದೆ ಇದ್ರ ಬಗ್ಗೆ ಎಲ್ಲ. ಪ್ರಿನ್ಸ್ ಆದಮೇಲೆ ಅದೇನು ಗಾಚಾರ ಬಡ್ಕೋತೋ ಇಲ್ಲ ಗ್ರಹ ಬಡ್ಕೋತೋ ಗೊತ್ತಿಲ್ಲ. ಆಮೇಲೆ ತುಂಬ ಜನ ಯಾರು ಏನು ಮಾತಾಡಿದ್ರು ಅವ್ರ ಹತ್ರ, ಅದು ನನಗೆ ಗೊತ್ತಿಲ್ಲ. ಕೆಲವು ಮಾತಾಡಿರ್ತಾರೆ, ಇಲ್ಲ ಅಂತಲ್ಲ, ನಮ್ಮವರೇ, ಬೇರೆ ಯಾರೂ ಅಲ್ಲ, ನಮ್ಮವೇ ಯಾವೇ ಕೆಲವೇ ಮಾತಾಡಿರ್ತವೆ. ಆಮೇಲೆ ಇನ್ನೊಬ್ರು ನಿಖಿತಾ ಅಂತ ಒಬ್ಬ ನಾಯಕಿ ನಟಿ, ಆಕೆನೂ ನಮ್ಮನ್ನು ತಪ್ಪಾಗಿ ಯೂಸ್ ಮಾಡಿ ನಮ್ಮ ಮಾತುಗಳನ್ನ ನಮ್ಮ ಮಾತುಗಳನ್ನ ತಪ್ಪಾಗಿ ಅವ್ರ ಹತ್ರ ಹೇಳಿ ಅವ್ರನ್ನ ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಇವರು ಮೂಲ ಕಾರಣ. ಅದರಿಂದ ಸರಿ ಏನು ಮಾಡೋಕ್ಕಾಗಲಿಲ್ಲ. ಇದ್ರ ಬಗ್ಗೆ ನನಗೆ ಹೇಳೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಈ 10 ವರ್ಷ ನಾನು ದೂರ ಆಗೋಯ್ತು. ಆಯಿತು 1-2 ಅಂತ ಆಗೋಯ್ತು. 10 ವರ್ಷ ದೂರ ಆಗೋಯ್ತು, ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ತುಂಬ ದಿನ ಆದಮೇಲೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನಾನು ಈಗ ರೀಸೆಂಟಾಗಿ ಒಂದು ವರ್ಷದ ಹಿಂದೆ ಕಾಂಬಿನೇಷನ್ ಸಿನಿಮಾ ಮಾಡೋಣ ದರ್ಶನ್ ಅವ್ರ ಜೊತೆಯಲ್ಲಿ, ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇಟ್ಕೊಂಡು ಈಗ ನಾನು ಫಿನಿಕ್ಸ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ಅದು ಅವ್ರಿಗೆ ಕತೆ ರೆಡಿ ಮಾಡಿದ್ದು. ಮಾಡೋಣ, ಒಂದು ಕಮರ್ಷಿಯಲ್ ಸ್ಕ್ರಿಪ್ಟ್ ಮಾಡಬೇಕು, ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಸ್ಟೇಜ್ ಪಿಕ್ಚರ್ ಮಾಡಬೇಕು, ನಂಗೆ ತುಂಬ ಆಸೆ. ಆ ಥರನೇ ಬಂದಿರೋ ನಿರ್ದೇಶಕ ನಾನು. ಕೆಲವು ಸಲ ಈ ಟೈಮಲ್ಲೆಲ್ಲ ಕದ್ದು ಮಾಡಿ ಆ ಪಿಕ್ಚರ್ ಈ ಪಿಕ್ಚರ್ಲೆಲ್ಲ ಕದ್ದುಬಿಟ್ಟು ಸಿನಿಮಾ ಮಾಡಿದ್ದೀನಿ. ಅದು ಸಕ್ಸಸ್ ಆಗಿಬಿಟ್ಟಿದೆ. ಕೆಲವು ಸಲ ಎಲ್ಲ ಅದನ್ನೇ ಹಿಡ್ಕೊಂಡ್ಬಿಟ್ಟಿದ್ರು ಕೆಲವು ಪ್ರೊಡ್ಯೂಸರ್ಸ್ ಎಲ್ಲ, ನೀವು ಹಿಂಗೆ ಮಾಡಿ ಅಂತ. ಅದಕ್ಕಿಂತ ಮುಂಚೆ ನಾನು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದೀನಿ. AK ಪಾಟೀಲ್ ಸಿಂಹದ ಮರಿ, ಲಾಕಪ್ ಡೆತ್ ಎಲ್ಲ ಸ್ಟೇಜ್ ಪಿಕ್ಚರು, ನಡೆದಿರೋ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ, ಅದನ್ನು ಜ್ಞಾಪಿಸ್ಕೊಳ್ರಪ್ಪ ಅಂತ ಹೇಳಿದ್ರು ಕೇಳಲಿಲ್ಲ. ಏನು ಮಾಡ್ತೀರಾ? ಅದು ಸರಿ, ಅದು ನನಗೆ ಜೀವನಕ್ಕೋಸ್ಕರ ನನಗೆ ಬೇರೆ ವಿಧಿ ಇಲ್ಲ, ಮಾಡಿದ್ದೀನಿ. ಬಟ್ ನನ್ನ ತಪ್ಪನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನಗಿದು ಬೇಡ ಅಂತ ತುಂಬ ಸಲ ಅಂದ್ಕೊಂಡು ಈಗ ನಾನು ಸ್ಟೇಜ್ ಪಿಕ್ಚರ್ ಮಾಡಬೇಕು ಅಂತ ಫಿನಿಕ್ಸ್ನ ರೆಡಿ ಮಾಡಿ ನಾನು ದರ್ಶನ್ ಅವ್ರಿಗೆ ಮಾಡಬೇಕು ಅಂತ ಹೊರಟಿದ್ದು. ಹೋಗಿ ಅವ್ರಿಗೆ ಹೇಳಿದ್ದೀನಿ ನಾನು, ಈ ಥರ ಒಂದು ಸ್ಟೇಜ್ ಪಿಕ್ಚರ್ ಮಾಡೋಣ ಸರ್, ನಾವು ಕಾಂಬಿನೇಷನ್ ಇಂಡಸ್ಟ್ರಿಗೆ ಬೇಕು, ಇವತ್ತು ಇಂಡಸ್ಟ್ರಿಗೆ ಬೇಕು, ನಮ್ಮ ಸಿನಿಮಾ ನಮ್ಮ ಕನ್ನಡಿಗರು ನಾವೇನು ಅಂತ ಹೊರಗಡೆ ರಾಜ್ಯಕ್ಕೆ ತೋರಿಸ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.